ಎಷ್ಟಪ್ಪ ಆಗಿದೆ ಅಂದರೆ ಇವತ್ತು ಶಾಕ್ ಆಗಿಬಿಡ್ತೀರ. ಸಾಬೂನು ಪುಡಿಗಳು, ನಮ್ಮ ಬಟ್ಟೆಗಳು ತೊಳೆಯೋದು ನಾವುಗಳು. ಇವಾಗ ಈ ಥರ ಬುರುಗ್ ಬರೋರ್ಗು ಅಲ್ಲಾಡಿಸ್ತಾರೆ ಜೀವನದಲ್ಲಿ ಅಲ್ಲಾಡ್ಸೋದು ಬಿಟ್ರೆ ಏನು ಕೆಲಸ ಐತೆ ನಮಗೆ. ಇವಾಗ ಬಟ್ಟೆ ತೊಳೆಯೋ ವಿಧಾನ ನೀರಲ್ಲಿ ಸರ್ ಪಕ್ಕೊಂಡ್ ಬಂದಿದ್ದೀನಿ. ಅಶು ಪೂಜೆಲಿ ಕಡ್ಡಿ ಬಿಟ್ಟಿರ್ತಾರ, ನಾವು ಬರಲೇಬೇಕು. 1 2 3 ಅಡಿಗೆಗೆ ಮಾತ್ರ ಮನೆಯಿಂದ ತಂದಿರೋ ಸಂತೋಷ ಮನೆಯಲ್ಲಿದ್ದು ಜೋಳದ ರೊಟ್ಟಿಗಳಿದ್ದಾವೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಡೇಟ್ ಬಂದುಬಿಟ್ಟು 27 ಫೆಬ್ರವರಿ. ಇನ್ನೊಂದು ನಾಳೆ ಒಂದು ದಿವಸ ಮುಗಿದ್ರೆ ಈ ತಿಂಗಳೇ ಮುಗಿದೋಗುತ್ತಲ್ಲ ಗೈಸ್. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 37,303 ಕಿಲೋಮೀಟ್ರ್ ಆಗಿದೆ. ಮೊದಲನೇ ಆರ್ಡ್ರ್ ಬಿದ್ದಿರೋದು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ನೋಡೋಣ ಇರಿ ಗೈಸ್. ಇಲ್ಲೇ ದೊಡ್ಡ ಬೊಮ್ಮಸಂದ್ರ ಹತ್ರನೇ ಇರೋದು ಪಿಕಪ್ಪು. ಇದೇನು ನೋಟಿಫಿಕೇಷನ್ ಬರುತ್ತಪ್ಪ ಗೈಸು, ತಲೆಯೆಲ್ಲ ಕೆಟ್ಟೋಗ್ಬಿಡುತ್ತೆ ನೋಟಿಫಿಕೇಷನಿಂದ. ಪದೇ 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 ನೋಟಿಫಿಕೇಷನ್. ಅದು ಎಷ್ಟಾದ್ರೂ ನೋಟಿಫಿಕೇಷನ್ ಕೊಡ್ತಾರೋ ಯಾರಿಗೊತ್ತು. ನೋಡೋಣ, ಇಲ್ಲಿ ಪಿನ್ಯಾಗ ಡ್ರಾಪ್ ಬಿದ್ದಿರೋದು ಮೊದಲನೇದು. ಪಿನ್ಯಾಕ್ ಹೋಗೋಣ. ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಅಂತೆ, ಆಲ್ಮೋಸ್ಟು ಪ್ಲಾಟಿನಮ್ ಸಿಟಿ ಹತ್ರ ಅನ್ಕೋತೀನಿ. ನೋಡೋಣ, ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. 66 ಫಸ್ಟ್ನೇ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಗೈಸು. ಡ್ರಾಪ್ ಮಾಡಿಬಿಡೋಣ. ಆಯಿತು, ಡ್ರಾಪ್ ಕಂಪ್ಲೀಟ್. ಓಕೆ, ಥ್ಯಾಂಕ್ ಯು. 70 ರೂಪಾಯಿ ಮಾಡಿದ್ರು ಕಸ್ಟಮರು, ಪರವಾಗಿಲ್ಲ. ಇವಾಗ ಮತ್ತೆ ಓಲಾ ಊಬರು ಎಲ್ಲ ಓಪನ್ ಮಾಡ್ಕೊಂಡು ಬಿಡೋಣ. ಹಾಗೆ ಯಪ್ಪ, ಏನು ಚಳಿ ನಾರ್ಮಲ್ ಆಗಿಲ್ಲ, ಏನು ಮೋಡ ಫುಲ್ ಮೋಡ ಆಗಿಬಿಟ್ಟೈತೆ. ಯಪ್ಪ ಏನು ಜನ ಬಂದರು ಒಮ್ಮಿಲಿ. ನಾನು ಪೂರ್ತಿ ಲೆಫ್ಟ್ ಸೈಡ್ಗೆ ಹಾಕಿಬಿಟ್ಟಿದ್ದೀನಿ. ನೋಡ್ರಿ ಇಲ್ಲಿ ಜಾಳಹಳ್ಳಿ ಕ್ರಾಸ್ ಹತ್ರ ಹೆಂಗೈತೆ. ಎಷ್ಟು ವರ್ಷಗಳಿಂದ ನೋಡ್ತಾನೆ ಇದ್ದೀನಿ, ಅದಿನ್ನೂ ಕ್ಲೋಸೇ ಮಾಡ್ತಾಯಿಲ್ಲ ಗೈಸ್. ಏನು ಮಾಡೋದು ಇಂಥವ್ರಿಗೆ? ಅಂತ ಗೋರ್ಮೆಂಟ್ ಐತೆ, ಏನು ಮಾಡೋಕ್ಕಾಗಲ್ಲ. ನೋಡ್ರಿ ಪಾಪ ಅಜ್ಜಿಗಳು ಹೆಂಗೆ ನಡ್ಕೊತ ಹೋಗ್ತಾರೆ ಇಲ್ಲಿ ಆ ಜಾಗದಲ್ಲಿ. ಒಂದು ಕರೆಕ್ಟಾಗಿ ರೋಡ್ ಮಾಡಿಬಿಟ್ಟು ಚರಂಡಿ ಮಾಡ್ರಿ, ಏನಾಗುತ್ತೆ ಯಾರಿಗತ್ತಪ್ಪ ಇವ್ರಿಗೆ? ಏನೂ ಆಗಲ್ಲ ಅವ್ರಿಗೇನೋ ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಅಲ್ವಾ ಗೈಸ್, ಏನಂತೀರ? ನೋಡೋಣ. ಇವಾಗ ಇಲ್ಲೇ ಇದ್ದೀನಿ, ಇಲ್ಲಿ ಒಂದು ಟೀಗೆ ಕುಡಿಯೋಣ. ಟೀ ಮನೇಲಿ ಕುಡ್ಕೊಂಡು ಬಂದೆ. ಅವ್ರು ಮತ್ತೆ ಆಚೆ ಕಡೆ ಬಂದರೆ ಕುಡಿಬೇಕು ಅನಿಸುತ್ತೆ. ನಿಮಗೂ ಹಿಂಗೆ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಗೈಸ್. ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರು ಕಾಲೇ ಹೋಗ್ತಾಯಿಲ್ಲ, ಅವರು ರಿಚಾರ್ಜೇ ಮಾಡಿಲ್ಲಂತೆ ಕಸ್ಟಮರು. ಏನು ಮಾಡೋದು, ಎಲ್ಲವರು ಯಾರು ಗೊತ್ತಪ್ಪ. ಇಲ್ಲಿ RTO ಆಫೀಸ್ ಹತ್ರ ಇದ್ದೀನಿ. ಇನ್ಕಮಿಂಗ್ ಕರೆಗಳು ಲಭ್ಯವಾಗ್ತಲ್ಲಂತೆ. ಆಸ್ಟು ಕಾರ್ಸಲ್ ಪಾರ್ಸಲ್ ವೆಹಿಕಲ್ ಇಶ್ಯೂ ರಾಂಗ್ ಅವೈಲೇಬಲ್ ಸ್ವೈಪ್ ರೈಡ್ ಲಾಂಗ್ ಪೇಗ ಕಸ್ಟಮರ್ ಟು ಕ್ಯಾನ್ಸಲ್ ಆನ್ ಲೇಬಲ್ ಟು ರಿಚ್ ಕಸ್ಟಮರ್ ಹೆವಿ ಟ್ರಾಫಿಕ್ ಆ್ಯಂಡ್ ಸೇಫ್ ಏರಿಯಾ ಆ್ಯಂಡ್ ಸೇಫ್ ಹಾಕಿಬಿಡ್ತೀನಿ ಅಷ್ಟೇ. ನಮ್ಮ ಮನೆಗೆ ಅಲ್ಲಿಂದ 1.5 ಕಿಲೋಮೀಟ್ರ್ ಬಂದುಬಿಟ್ನಲ್ಲ ಗೈಸ್. ಸುಮ್ಮನೆ ಇಲ್ಲಿ ಎದಕ್ಕೆ ಬೇಕು ನಮಗೆ ತಲೆನೋವು? ಇಲ್ಲ ಕಾಲೇ ಹೋಗ್ತಲ್ಲ ಅಂದ್ರೆ ಇನ್ನೇನು ಮಾಡೋದು? ಅಲ್ಲಿ ಹಚ್ಕೊಂಡು ನಿಂತ್ಕೋಬೇಕಾ ನಾವು? ನೋಡೋಣ, ಬೇರೆ ಯಾವ್ದಾದ್ರು ಬೀಳುತ್ತೇನಂತ. ಇಲ್ಲಿ RTO ಆಫೀಸ್ ಹತ್ರ ಇದ್ದೀನಿ. ಏನು ಇಷ್ಟೊಂದು ಜನ, ಲಾರಿಗಳು ಕಾರುಗಳು ಇಷ್ಟೊಂದು ಜನ ಬಂದುಬಿಟ್ಟಾರೆ ಬೆಳಗ್ಗೆ ಲೈನಿಗೆ ಹಚ್ಚೋಕ್ಕೆ. ಯಪ್ಪ, ಏನು ನೋಡ್ರಿ ಎಷ್ಟು ಜನ ಅವ್ರೆ. ಬನ್ನಿ, ಸಿಗ್ತೀನಿ ಮತ್ತೆ ಆಮೇಲೆ ಗೈಸ್. ಖಾಲಿನೇ ಹತ್ತತ್ರ ಜಾಳಹಳ್ಳಿ HMT ಗ್ರೌಂಡ್ ಹತ್ರನೇ ಬಂದುಬಿಟ್ಟೆ. ಏನು ಮಾಡೋದು, ಜಾಳಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರನೇ ಬಂದುಬಿಟ್ಟಿದ್ದೀನಿ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅದ ಜಾಳಹಳ್ಳಿ ಪೊಲೀಸ್ ಸ್ಟೇಷನು. ನೋಡಿ ಹೆಂಗೆ ಕೊಡ್ತಾವಣಂದ್ರೆ ತಲೆ ಕೆಟ್ಟೋಗಿ ನನ್ನ ಮಗ ಓದಿ ಅವನಂತ್ರನು. 3 ಒಬ್ಬರದವ್ನು 3-4 ಕಿಲೋಮೀಟ್ರ್ ಪಿಕಪ್ ಹೋಗೋಷ್ಟರಲ್ಲಿ ಕ್ಯಾನ್ಸಲ್ ಆಗುತ್ತೆ. ಖಾಲಿನೇ ಬರ್ತಾಯಿದ್ದೀನಿ, ಹೋಗ್ಬೇಕಂತ ಅನ್ಸುತ್ತೆ. ಒಂದು ಸರಿ ಬೇಡ ಅನಿಸ್ಬಿಡುತ್ತೆ, ಹೋಗೋಷ್ಟ್ರಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ರೆ ಅಂತ. ನೋಡೋಣ, ಏನು ಒಂದೇ ಆರ್ಡ್ರ್ 7:30 ಟೈಮ್ ಐತೆ ಗೈಸ್, ಇನ್ನೂ ಯಾವೊಂದು ಬಿದ್ದಿಲ್ಲ. ಪೆಟ್ರೋಲು ಫುಲ್ ಟ್ಯಾಂಕ್ ಐತೆ ಗೈಸ್. ಬೇಡ, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಐತೆ ಫುಲ್ಲು. ಬನ್ನಿ ಸಿಗ್ತೀನಿ, ನೋಡೋಣ ಎಲ್ಲಿ ಕೊಡ್ತಾನಂತ ಗೈಸ್. ಪೋಟ್ರಲ್ಲಿ ಯಾವುದೋ ಒಂದು ಬಿದ್ದುಬಿಟ್ಟಿತ್ತು ಗೈಸು. 391 ರೂಪಾಯಿದು ವೈಟ್ ಫೀಲ್ಡ್ ಕಡೆ. ಪೋಟ್ರಲ್ಲಿ ಎಕ್ಸೆಪ್ಟ್ ಮಾಡೋಷ್ಟರಲ್ಲೇ ಕ್ಯಾನ್ಸಲ್ ಆಯಿತು. ಇಲ್ಲಿ ಬಂದಮೇಲೆ ಹಿಂಗೆ ಇಷ್ಟು ಬುಕ್ ಮಾಡೋಕೆ ಹೋದೆ, ಅಷ್ಟರಲ್ಲಿ ಹೋಯ್ತು ನೋಡಿ. ಏನು ಮಾಡೋಕ್ಕಾಗಲ್ಲ ಗೈಸ್. ಸಿಗ್ತೀನಿ ರೀ ಇವಾಗ. ಇಲ್ಲಿ ಮಹಾಲಸ ಗ್ರ್ಯಾಂಡ್ ಹೋಟೆಲ್ BL ಹತ್ರನೇ ಬಂದುಬಿಟ್ಟಿದ್ದೀನಿ ಇವಾಗ ಗೈಸ್. ಒಂದು ಊಬರಲ್ಲಿ ತೊಗೊಂಬಂದಿದ್ದೀನಿ. ಏನು ಸೂಪರ್ ಹೋಮ್ PG ಫಾರ್ ಜೀನ್ಸಾ? ಎಲ್ಲೈತಪ್ಪ ಇಲ್ಲಿ PG? HNR ಬಿಲ್ಡಿಂಗು ಶ್ರೀಲಕ್ಷ್ಮಿ. ಕಸ್ಟಮರ್ ಫೋನ್ ಮಾಡಿದ್ದೆ, ಬರ್ತೀನಿ ಅಂದರು. ಇಲ್ಲ PG ಬೋರ್ಡ್ ಇಲ್ಲ, ಏನಿಲ್ಲ ಗೈಸ್, ಒಂದು ಬೋರ್ಡ್ ಇಲ್ಲ. ಅಲ್ಲಿ ಯಾವುದೋ ಬೋರ್ಡ್ ಐತೆ, ಅದು ಯಾವುದೋ ಸ್ಕೂಲ್ದು. 4606 ಬನ್ನಿ ಗೈಸು, ಪಿಕಪ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ಡ್ರಾಪ್ ಅಂದರೆ ಓಡಿಸಲ್ಲ ಮೇಡಮ್. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್? 3.4 ಕಿಲೋಮೀಟ್ರ್ ಗೈಸ್ ಡ್ರಾಪ್ ಇರೋದು. ಹೋಗೋಣ ಅಲ್ಲಿಗೆ. ಎಷ್ಟು ಗೈಸ್ ಒಬ್ಬರಲ್ಲಿ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಇರಿ ಗೈಸ್. ಎಷ್ಟು ರೂಪಾಯಿ ಕೊಡ್ತಾರೆ ನೋಡೋಣ ಇದಕ್ಕೆ.
ಮೇಡಮ್ 46 ಕೊಡಿ. ಹೆಲ್ಮೆಟ್ ಕೊಡಿ ಮೇಡಮ್. ಓಕೆ ಸ್ಕ್ಯಾನ್ 46 ಮೇಡಮ್. ಬನ್ನಿಗೆ ಇದು ಡ್ರಾಪ್ ಕೊಟ್ಟೆ. ಇವಾಗ ಓಲಾನು ಓಪನ್ ಮಾಡ್ಕೊಂಡು ಬಿಡ್ತೇನೆ ಇಲ್ಲಿಂದ ಎಂಟ್ರೆನ್ಸ್. ಓಕೆ ಏನಾಗ ಇದು 3-4 ಕಿಲೋಮೀಟ್ರ್ ಪಿಕಪ್ ಹಿಡಿತಾವೆ. ಇಲ್ಲೇ ಶೆಲ್ ಐತೆ, ಶೆಲ್ ಹತ್ರ ಹೋಗೋಣ. ಹಾಗೆ ಚೂರು ಮ್ಯಾನೇಜರ್ ಅವ್ರ ಹತ್ರ ಮಾತಾಡೋಣ, ಹರಟೆ ಹೊಡ್ಕೊಂಡು ಬರೋಣ. ಯಾರು ಲಾಂಗ್ ಬೀಳೋರಾಗ ಇಲ್ಲೇ ನಿಂತ್ಕೋತೀನಿ ಗೈಸ್. ಏನು ಮಾಡೋಕ್ಕಾಗಲ್ಲ. ನಮ್ಗಂತೂ ಯಾವ ಏರಿಯಾಕ್ಕೆ ಹೋದ್ರೂ ಹುಡುಗರು ಅಲ್ಲಿ ಮುಂಚೆ ಎಲ್ಲ ಕೆಲಸ ಮಾಡಿದ್ನಲ್ಲ, ಎಲ್ಲ ಪರಿಚಯದವ್ರು ಹೋಗ್ಬಿಟ್ಟು ಮಾತಾಡ್ಕೊಂಡು ಬರೋದು. ಇವಾಗ ಶೆಲ್ ಐತೆ, ಶೆಲ್ ಹತ್ರ ಹೋಗ್ಬಿಟ್ಟು ಅವ್ರ ಜೊತೆ ಮೀಟಾಗಿ ಮಾತಾಡ್ಸ್ಕೊಂಡು ಸಿಗ್ತೀನಿ ಗಾಯ್ಸ್. ಈ ಥರ ಹಳೆ ನೋಟ್ ನೋಡಿಬಿಟ್ಟು ಎಷ್ಟು ದಿವಸ ಆಯ್ತು ನೋಡಿ ಗೈಸ್. ಇವತ್ತು ನನ್ನ ಕೈಯಲ್ಲಿ ಸಿಕ್ಬಿಟ್ಟೈತೆ. ಇದು ಯಾವುದೋ ಕಾರಣಕ್ಕೆ ಯಾರಿಗೂ ಕೊಡಲ್ಲ, ಇದು ಅಪರೂಪ ಆಗಿಬಿಟ್ಟೈತಲ್ಲ ಗೈಸ್ ನೋಟು. ಅಯ್ಯೋ ನೋಡಿ ಸಾಕಾಯ್ತು. ಕಸ್ಟಮರ್ ಕೊಟ್ಬಿಟ್ರು, ನೋಡಿಬಿಟ್ಟು ಖುಷಿಯಾಗಿಬಿಟ್ಟೆ. 100 ರೂಪಾಯಿ ನೋಟ್ನ ನೋಡ್ರಿ. ನಮ್ಮ ಗಾಂಧಿ ತಾತ ಏನು ಹಂಗೆ ನಗ್ತಾವಣೆ, ಇದ್ರಲ್ಲೂ ನಗ್ತಾವಣೆ, ಎಲ್ಲ ನೋಟಲ್ಲೂ ನಗ್ತಾವಣೆ. ಈ ನೋಟಲ್ಲಿ ಇಲ್ಲಿ ನೋಡಿ ಗೈಸ್ ಹೆಂಗೆ ಏನಿದೆ. ಈ ನೋಟಲ್ಲಿ ಈ ಕಡೆ ಇದ್ದಾನೆ ಗಾಂಧಿ ತಾತ, ಈ ನೋಟಲ್ಲಿ ಈ ಸೈಡ್ ಇದ್ದಾನೆ. ಯಾಕೆ ಹಿಂಗೆ? 50 ರೂಪಾಯಿ ನೋಟಲ್ಲಿ 50 ರೂಪಾಯಿ ನೋಟು ಮತ್ತು ಇದ್ರ ನೋಟಲ್ಲಿ ಕರೆಕ್ಟಾಗಿ ಕೊಟ್ಟವ್ರೆ. ಹಳೆ ನೋಟಲ್ಲಿ ನೋಡಿ ಮುಂಚೆ ಹೆಂಗಿತ್ತು ನೋಟು. ಸೈಕ್ ಗೈಸ್, ಸೈಕು. ನಮ್ಮ ಗಾಂಧಿ ತಾತ ಅಂದ್ರೇ ಸೈಕು. ಇಟ್ಕೊಂಡು ಬಿಡೋಣ ಜೇಬಲ್ಲಿ, ಹಿಂದ್ಗಡೆ ಜೇಬಲ್ಲಿ. ತಪ್ಪ ತಿಳ್ಕೊಬೇಡಿ. ಮತ್ತು ಇವಾಗಲೇ ಹೇಳ್ತೀನಿ, ಇವಾಗ ಓಲಾ ಊಬರು ಪೋಟ್ರ್ ಓಪನ್ ಮಾಡ್ಕೋತೀನಿ. ಇಲ್ಲೇ ಇದ್ದೀನಿ, ಲಗ್ಗೇರಿ ಆರ್ಚ್ ಹತ್ರ ಇದ್ದೀನಿ. ಇವಾಗ ಇಲ್ಲಿ ಯಾರೋ ಒಂದು ಕೊಟ್ಟು ಬಿಟ್ಟರೆ ಸಾಕು. ರ್ಯಾಪಿಡೋನು ಓಪನ್ ಮಾಡ್ಕೋತೀನಿ. ಹಾಗೆ ಯಾರು ಚೆನ್ನಾಗಿರೋ ಒಂದು ಆರ್ಡ್ರ್ ಒಂದು 300-400 ರೂಪಾಯಿ ಕೊಡ್ತಾನೆ ಅಂತ ನೋಡೋಣ. ಇಲ್ಲಿಂದ ಬಾಗ್ನೂರು ಕೊಟ್ಬಿಡು, ಪರವಾಗಿಲ್ಲ, ಹೋಗ್ಬಿಡ್ತೀನಿ ಗೈಸ್. ಹಾಂ ಮತ್ತೇನಪ್ಪ ಆರಾಮ? ನೋಡಿ ಗೈಸ್, ಅಪರೂಪಕ್ಕೆ ರವಿ ಸಿಕ್ಬಿಟ್ಟವನ ಜಿಮ್ ಬಾಡಿ ನೋಡಿ. ಅವ್ರ ತಮ್ಮ ನೋಡಿ, ನೀನು ತಮ್ಮ ಕಣ, ಅವನು ಅಣ್ಣ. ಹಾಂ ಮತ್ತೇನು ಕಸ್ಟಮರ್ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ನೋಡ್ರಿ. ಅಣ್ಣ ಬಂಡುಗಳು ಹೆಂಗೆ ಹೋಗ್ತಾರೆ ಇಬ್ಬರು ಅಣ್ಣ ತಮ್ಮ. ಮತ್ತೇನು ಎಲ್ಲಿ ಹೋಗ್ತಿದ್ಯಾ? ಹಾಂ ಹೌದಾ? ಅಣ್ಣಲೋ ಫಸ್ಟು ಅಣ್ಣ ಆಯ್ತಲ್ಲ. ಅಣ್ಣಕ್ಕೆ ಬಿಡಕ್ಕೆ ಬಂದಿದ್ದೀನಿ ನನ್ನ ಮಗನೇ. ನೀನು ನೋಡಿ ಗೈ ಜಿಮ್ಗೆ ಹೋಗ್ತಾವಣೆ ಅಣ್ಣ ಬಂಡು ನೋಡ್ರಿ. ಬೈಲಿದೆ ನಮ್ದು ನೋಡಿ, ಏನೂ ಇಲ್ಲ ನಮ್ಮದು. ನಿಮ್ದೆಲ್ಲ ಜಿಮ್ ಬಾಡಿ ಕಣೋ, ನಮ್ದೆಲ್ಲ ಬೈಕ್ ಟ್ಯಾಕ್ಸಿ ಓಡಿಸಿ ಬಾಡಿ. ಪಿಕಪ್ ಐತೆ ಅಲ್ಲಿ ಕೆಳಗಡೆ, ಅದಕ್ಕೆ ಕಷ್ಟ. ಹಾಂ ಎಲ್ಲಿ ಬೇಕಾದ್ರು ಬೀಳುತ್ತೆ ಗುರು, ಪಬ್ಲಿಕ್ ಟಾಯ್ಲೆಟ್ ಒಂದು ಬಿಟ್ಟು. ಸರಿ ಬರೋಣ, ಸರಿ ಬರ್ತೀನಿ ಅವ್ರು. ಬಣ್ಣಿಗೆ ಇದು ಕಸ್ಟಮರ್ ಪಿಕಪ್ ಹತ್ರ ನಮ್ಮ ರವಿ ಬ್ರೋ ಸಿಕ್ಕಿದ್ರು. ಎಲ್ಲವರಪ್ಪ ಕಸ್ಟಮರು, ನೋಡೋಣ ಸಿಗ್ತೀನಿ ಗೈಸ್. ಟೈಮಿಂಗ್ಸ್ ಬಂದುಬಿಟ್ಟು 9:40 ಗಂಟೆಗಿದೆ ನೋಡ್ಬೋದು. ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಬಂದುಬಿಟ್ಟಿದ್ದೀನಿ. ಬಟ್ಟೆ ಎಲ್ಲ ಗಲೀಜಾಗಿಬಿಟ್ಟಿತ್ತಂತ ಇಲ್ಲೆಲ್ಲ ಒಗೆದ್ಬಿಟ್ಟಿದ್ದೀನಿ ನೋಡಿ. ಬಟ್ಟೆಗಳು ಸರ್ಪ್ ಹಾಕ್ಕೊಂಡಿದ್ದೀನಿ. 1 2 3 ಇವೆಲ್ಲ ಕೆಲಸದ ಪ್ಯಾಂಟ್ಗಳು, ಅದ್ರ ಕೆಲಸಕ್ಕೆ ಯೂಸ್ ಮಾಡ್ಕೋತೀನಿ. 4 5 6 ಇದೊಂದು ಬ್ಯಾಗು, ಮತ್ತು ಶೂನು ಐತೆ, ಶೂ ಸಾಕ್ಸು ಇಲ್ಲೇ ಇಟ್ಬಿಟ್ಟಿದ್ದೀನಿ. ಇನ್ನೊಂದು 2-3 ಜೊತೆ ಇದಾವೆ ಶೂಗಳು, ಅದನ್ನ ತೊಳಿಬೇಕು. ಸಾಕಾಗಿಬಿಟ್ಟೈತೆ, ಯಾವಾಗ ತೊಳೆಯೋದು ಇವೆಲ್ಲ ಅಂತ. ಇವಾಗ ಟೆರೆಸ್ ಮೇಲೆ ಟವಲ್ ಒಂದೈತೆ, ಟವಲ್ ಒಂದು ತೊಗೊಂಡ್ಬಿಡೋಣ. ಹಾಗೆ ತೊಳೆಯೋಕ್ಕೆ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋಗಿದ್ದೆ. ಇವಾಗ ನೋಡಿದ್ರೆ ಇದು ಅಡುಗೆಗೆ ಮಾತ್ರ ಮನೆಯಿಂದ ತಂದಿರೋ ಸಂತೋಷ ಮನೆಯಲ್ಲಿದ್ದು ಜೋಳದ ರೊಟ್ಟಿಗಳಿದ್ದಾವೆ. ನಿನ್ನೆ ಮಾಡಿರೋದು ಇನ್ನೂ ರೈಸ್ ಐತೆ. ಹಾಗೆ ಅಣ್ಣ ಬಂದು ನಿನ್ನೆ ಮಾಡಿರೋದು ಪಲ್ಯ ಐತೆ. ಪಲ್ಯ ಯಾವುದು ಕಿಚನ್ ಚೂರು ಗಲೀಜಾಗಿಬಿಟ್ಟೈತೆ ರೈಸ್. ಯಾವುದೋ ಆಲೂಗಡ್ಡೆ ಪಲ್ಯ ಮತ್ತು ಬೇಳೆ ಸಾಂಬಾರು ಮಾಡಿಟ್ಟವ್ರೆ. ಇನ್ನೇನು ಮಾಡಿರೋದು ಬಡ್ಡೆ ಮಗಳು ಕ್ಲೀನೇ ಮಾಡಿಲ್ಲ ಗೈಸ್, ಇನ್ನೂ ಹಾಗೆ ಇಟ್ಬಿಟ್ಟವ್ರೆ. ಎಲ್ಲ ಒಣಗಾದ್ರೂ ಇದ್ರಾಗತ್ತಲ್ಲ, ಬೂಸರು ಬರುತ್ತೆ ಅಂತ ಅಂದ್ಕೊಂಡು ಇದು ಮಾಡಿದ್ವಿ. ಬನ್ನಿ ಇವಾಗ ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ. ಈ ನನ್ನ ಮಗ ಇದಕ್ಕೆ ಬಂದ ಯಾರಿಗೂ ಗೊತ್ತು, ಬೋಳಿ ಮಗ ಹೋದು ಬಂದ್ಬಿಟ್ಟ ನೋಡಿ. ಏನು ಶಿವಪೂಜೆಯಲ್ಲಿ ಕಡ್ಡಿ ಬಿಟ್ಟಿರ್ತಾರ, ನಾವು ಬರ್ಲೇಬೇಕು ಇವರು. ನಗು ಬರಲಿಲ್ಲ ನನಗೆ. ಇದಕ್ಕೆ ಸಿಗ್ತೀನಿ ಮೇಲೆ ಹೋದ್ಮೇಲೆ. ಇವಾಗ ಬಟ್ಟೆ ತೊಳೆಯೋ ವಿಧಾನ. ನೀರು ಸರ್ ಪಕ್ಕೊಂಡ್ ಬಂದಿದ್ದೀನಿ. ನೀರೈತು ನೀರು ಬ್ಯಾಗ್ ಎಲ್ಲ ತುಂಬ್ಕೊಂಡ್ಬಂದಿದ್ದೀನಿ. ನೀರು ಖಾಲಿ ಆಗ್ಯಾವ, ನೀರಲ್ಲ ಹೋಗಿ ಗೊತ್ತಾಕೈತಿ, ಗೊತ್ತಾಕೈತಿ. ನೀರು ಖಾಲಿ ಆಗ್ಯಾವ. ಕೆಳಗೆ ನೋಡಲಿಲ್ಲ ಅಂಟಿಗಳು ಮೋಟ್ರ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ. ಸ್ಟಾರ್ಟ್ ಅಲ್ಲ, ಸಾಕಿದಾಗಿ ನೋಡ್ರಿ ನಮ್ಮ ಪಾರ್ಕಿಂಗ್ ಜಾಗ ಎಷ್ಟೈತೆ, ಎಷ್ಟು ದೊಡ್ಡದು. ನಿಂತ್ಕೊಳ್ಳೋದೇ 4-5 ಗಾಡಿ ಅಷ್ಟೇ. ಇರಪ್ಪ ಬಕೆಟ್ ಅದ್ರ ತುಂಬಲಿ, ಇಲ್ಲ ಕೆಳಗಡೆ ಬಕೆಟ್ ತುಂಬಿದೈತೆ. ನೀರು ಖಾಲಿ ಆಗ್ಬಾರ್ದು ಗೈಸ್. ಬಟ್ಟೆ
ಹತ್ತತ್ರ ಟೋಟಲಿ ಬಟ್ಟೆಗಳು ಮತ್ತೇನೇನು ಮಾಡ್ತೀವಿ ಕೆಲಸದ ಧೂಳು ಇಲ್ಲಡ್ಗೈತೆ ಬೈಕ್ ಎಕ್ಸ್ ಮಾಡ್ಬೇಕಾದ್ರೆ ಸ್ವಿಗ್ಗಿ ಮಾಡ್ಬೇಕಾದ್ರೆ ಏನು ತರಲಿಲ್ಲ ವೈಟ್ ಟಿ ಶರ್ಟ್ ಎಷ್ಟು ಗಲೀಜುಗಳು ಕಾಣ್ತಾ ಇದ್ದಾವೆ ನೋಡಿರಿ. ಇದು ಕಾಲರ್ ಹತ್ರ ಹೆಲ್ಮೆಟ್ ಎಲ್ಲ ಸಿಕ್ಕಾಪಟ್ಟೆ ಗಲೀಜು ನೋಡಿರಿ ಹೆಂಗೆ ಗಲೀಜಾಗುತ್ತೆ ಹೆಲ್ಮೆಟ್ ಹತ್ರ. ಇದು ಗಲೀಜು, ಇದು ಟಿ ಶರ್ಟು, ಇವೆಲ್ಲ ರ್ಯಾಪಿಡ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೊತೀನಿ ಅಷ್ಟೇ. ಇವರಿಗೆ ಸಿಗ್ತೀನಿ ಗಾಯ ಈ ಥರ ಬುರುಗ್ ಬರೋರ್ಗು ಅಲ್ಲಾಡಿಸ್ತಾರೆ ಜೀವನದಲ್ಲಿ. ಅಲ್ಲಾಡ್ಸೋದು ಬಿಟ್ಟರೆ ಏನು ಕೆಲಸ ಐತೆ ನಮಗೆ. ಇವಾಗ ಬಟ್ಟೆಗಳು ಹಾಕೊಳ್ಳೋಣ. 1 2 3 ಯಪ್ಪ ದೇವ್ರೆ ಚಾದಂಗೆ ಆಗ್ಬೇಕು ಇವತ್ತು. ಒಂದು ಬಟ್ಟೆ, ಸಾಬೂನು ಪುಡಿಗಳು, ನಮ್ಮ ಬಟ್ಟೆಗಳು, ತೊಳೆಯೋದು ನಾವುಗಳು. ಇವಾಗ ತೊಳೆದು ಕೊಡ್ತಾರೆ ಯಾರ್ದು ಹೇಳಿ? ನಮ್ಮ ಸಂತು ಬಾಯಿ ತೊಳೆದು ಕೊಡ್ತಿಲ್ಲ ಸಂತೆ. ನೀನು ಬಿಟ್ರೆ ನನ್ನನ್ನು ತೊಳೆಯೋ ನನ್ನ ಮಗ ಇವನು. ಇನ್ನು ಬ್ಯಾಗ್ ಒಂದೈತೆ, ಇದು ಬ್ಯಾಗ್ ಹಿಂದ್ಗಡೆ ಪಾರ್ಸಲ್ ಅದು ಇದು ಒಯ್ಬೇಕಾರೆ ಬ್ಯಾಗ್ ಮಾಡಿ ಬ್ಯಾಗ್ ಏನಾರು ಕೆಳಗಡೆ ಚೆಲ್ಲಿ ಬಿಡಪ್ಪ. ಇವಾಗ ಕಾಲೇ ತೊಳೆಯೋ ಕಾರ್ಯಕ್ರಮ ಮಾಡ್ತೀನಿ ನಾನು. ಕಾಲೇ ತೊಳಿತೀನಿ, ಹಿಡ್ಕೊರೋ ಬಕೆಟ್ ಏನು ಮುರಿಯತ್ತೆ. ಅಮಿತ್ ಬಕೆಟ್ ತೊಗೊಂಬಂದು ನೋಡಿ ಕೈ ಬ್ರಷಿಂದ ಉಜ್ಜಕ್ಕಾಗಲ್ವಲ್ಲ, ಅದಕ್ಕೆ ಕಾಲಿಂದ ತೊಳಿತಾ ಇದ್ದೀನಿ. ಸಾಲ್ತಾ ಇಲ್ಲ. ನಾವು ಹೆಂಗೆ ತೊಳೆದ್ರೆ ನಮ್ಮ ಬಟ್ಟೆ ಆಯ್ತಾನೆ ಹಾಕೋಬೇಕು. ಕಂಫರ್ಟ್ ಏನು ಕೆಳಗಡೆ ಕಂಫರ್ಟ್ ತೊಗೊಂಬರ್ಬೇಕು. ಇವಾಗ ಇಲ್ಲೊಂದು ಶೂಗಳು ಇದ್ದಾವೆ, ಇನ್ನು ಸಾಕ್ಸು ಶೂಗಳು ಇವು ನೆನಾಕ್ಬಿಡೋಣ ಹಾಗೆ. ಬೂಟ್ ನೆನಾಕಲ್ಲ, ಸೈಡಕ್ಕೆ ಹಾಕ್ತೀನಿ. ಇವೆಲ್ಲ ಕೆಳಗಡೆ ಐತಲ್ಲ, ಇವೆಲ್ಲ ತೊಳೆದು ನೀರೇ ಕಡೆ ಐತನೋ ಇಲ್ಲ, ಸರ್ಪ್ ಹಾಕ್ಸಲು ಕೆಳಗಡೆ ಐತೆ. ಅಷ್ಟೇ ನೆನಾಕ್ಬಿಡೋಣ ಅಷ್ಟೇ ಹಿಂಗೆ. ಏನಂತ ಇದನ್ನು ಚೂರು ನೀರು ಹಾಕ್ಬಿಟ್ಟು ಬಕೆಟಲ್ಲಿ ಇದನ್ನು ಸಾಕ್ಸ್ ಇಟ್ಟುಬಿಡೋಣ ಹಾಗೆ. ಆಮೇಲೆ ಬಂದುಬಿಟ್ಟು ತೊಳೆಯೋಣ. ಯಾಕೆ ಹೇಳಿ, ನೀರು ಕಮ್ಮಿ ಐತಲ್ಲ ಗೊತ್ತಾಗ್ತಲ್ಲ ನನಗೆ. ನೋಡಿರಿ ನಮ್ಮ ಟೇರಿಸ್ ಹಂಗೈತೆ. ಪಕ್ಕದಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಐತೆ, ಏನೊಂದು 5 ಫ್ಲೋರ್ದು. ತೆಂಗಿನ ಮರ ಐತೆ, ವಾಟರ್ ಟ್ಯಾಂಕ್ ಐತೆ. ಈ ಬೋಳಿ ಮಗ ಒಬ್ಬಿದ್ದಾನೆ. ಲಡ್ಡು ಫ್ಲಾಟಲ್ಲಿ ನೋಡಿರಿ ಹೆಂಗೆ ಬಟ್ಟೆಗಳನ್ನ ಹಾಕ್ಬಿಟ್ಟವ್ರೆ. ಜಾಸ್ತಿ ನೋಡೋಕೆ ಗೈಸ್, ರಾಂಗ್ ಡಿಸಿಷನ್ ಕಟ್. ಬನ್ನಿ ಗೈಸ್, ಇವಾಗ ಉಜ್ಜುವ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಗೈಸ್. ಟೈಮಿಂಗ್ಸ್ ಇವಾಗ 10-13 ಆಯಿತು. ಇವಾಗೆಲ್ಲ ಬಟ್ಟೆಗಳೆಲ್ಲ ತೊಳೆದ್ಬಿಟ್ಟು ಒಣ ಹಾಕ್ಬಿಟ್ಟಿದ್ದೀನಿ. ಸುಸ್ತಾಯ್ತು ಗೈಸ್ ಬಟ್ಟೆ ತೊಳೆ ಅಷ್ಟರಲ್ಲ ನನ್ನ ನೋಡಿ ಚಡ್ಡಿ ಎಲ್ಲ ಒದ್ದೆಯಾಗಿಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್, ಇವಾಗ ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೊಂಡು ಸಂಜೆ ಡ್ಯೂಟಿ ಮಾಡ್ಬೇಕಾದ್ರೆ ಸಿಗ್ತೀನಿ. ಮಾಡಿದ್ರೆ ಇಲ್ಲ ಗೈಸ್. 80 ತೊಳಿ ಲಿಮಿಟ್ ಕೊಡಿ. 8058 ಕೂತ್ಕೊಳ್ಳಿ ಮೇಡಮ್. ಬನ್ನಿಗಿದು ತಿನ್ಲುಗೆ ಡ್ರಾಪ್ ಐತೆ, ತಿನ್ಲುಗೆ ಹೋಗೋಣ ಇಲ್ಲಿಂದ. ಆಲ್ಮೋಸ್ಟು ಓಡಿಸಲ್ಲ ಮೇಡಮ್, ಹೆಲ್ಮೆಟ್ ಹಾಕೊಂಡ್ಬಿಡಿ. 3.5 ಕಿಲೋಮೀಟ್ರ್ ಇದೆ ಇದು ಇಲ್ಲಿಂದ. ಆಲ್ಮೋಸ್ಟು ಯಾವ ಸೈಡಪ್ಪ ಇದು? ಇಲ್ಲೇ ನಮ್ಮ ಏರಿಯಾದಲ್ಲಿ ಇದನ್ನು ಪಿಕಪ್ಪು ಬೆಳಗ್ಗೆ ಇಲ್ಲಿಂದ ಮಾಡ್ಕೊಂಡಿದ್ದೆ. ಇವಾಗ ಡ್ರಾಪು ತಿಂಡ್ಲುಗೈತೆ. ಅದು ಬೆಳಗ್ಗೆ ಜಾಳಲ್ಲಿ ವಿಲೇಜ್ಗಿತ್ತು. ಟೈಮಿಂಗ್ಸ್ 3:17 ಗಂಟೆ ಆಗಿದೆ. ಬೆಳಗ್ಗೆಯಿಂದ ಬಟ್ಟೆ ಗಿಟ್ಟೆ ತೊಳೆದು ಊಟ ಗೀಟ ಮಾಡಿ ಮತ್ತೆ ಅಡುಗೆ ಮಾಡಿಬಿಟ್ಟು ತಿಂದು ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಲಾಗಿನ್ ಆಗಿದ್ದೀನಿ ಗೈಸ್. ಇವಾಗ ಜಾಳ ಕ್ರಾಸಲ್ಲಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಚೂರು ಸೈಡಾಗಿ ಎಲ್ಲರೂ ಯೂಟರ್ನ್ ಮಾಡ್ಕೊಂಡು ಹೋಗ್ಬೇಕು ನಾನು. ಇಲ್ಲೊಂದು ಲವ್ ಸ್ಟೋರಿ ನಿಂತಿದೆ ಗೈಸ್. ಅಲ್ಲಿ ಯಾರ್ದೋ ನೋಡಿ, ಅಲ್ಲೊಂದು ಇಲ್ಲೊಂದು ಅವ್ನು ಯಾರೋ ನಿಂತ್ಕೊಂಡವನೆ. ಸ್ಮೈಲ್ ಮೇಲೆ ಸ್ಮೈಲ್ ಕೊಡ್ತಾವ್ರೆ. ಅದೇನು ಕೊಡ್ತಾವ್ರೆ ಗೊತ್ತು ಗೈಸ್, ನನಗಂತೂ ಗೊತ್ತಾಗ್ತಲ್ಲ. ನಾವು ಹೋಗಿಬಿಡೋಣ ಗೈಸ್. ಇಲ್ಲಿಂದ ಜಾಳ ಕ್ರಾಸಲ್ಲಿದ್ದೀನಿ. ಅಲ್ಲಿಂದ ಒಂದು ಪಿಕಪ್ ಮಾಡ್ಕೊಂಡ್ಬಂದೆ. ಕೊಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ ಸಿಗ್ತೀನಿ ಆಮೇಲೆ ಗೈಸ್. ಪೋರ್ಟ್ರಲ್ಲಿ ಬುಕ್ ಮಾಡ್ಕೊಂಡಿದ್ರು, ಒಂದು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಜಕ್ಕೂರಿಗಿರೋದು ಡ್ರಾಪು. ಅಲ್ಲಿಗೆ ಹೋಗ್ಬೇಕು. 180 ರೂಪಾಯಿನೂ ಕೊಟ್ಟಿರೋದು. ಬನ್ನಿ, ಆ ಕಡೆ ಯಾವ್ದಾರು ಒಂದು ಬಿದ್ದರೆ ಕಸ್ಟಮರ್ ತೊಗೊಂಡು ಹೋಗ್ಬಿಡೋಣ. ಇದು ಮುಂದೆ ಇಟ್ಕೊಂಡು ಹೋಗ್ತೀನಿ. 184 ರುಪೀಸ್ ನಮ್ಮದು. ಕ್ಯಾಶ ಫೋನ್ಪೇನಾ ಅಣ್ಣ? ಹೌದಾ? ರಾಜಾಜಿನಗರಿಂದ ಯಾವುದೋ ಹಾಸ್ಪಿಟಲ್ ಗೈಸ್ ಇದು. 184 ಸರ್. ಬನ್ನಿ ಗೈಸ್, ಅಮೌಂಟ್ ತೊಗೊಂಡು ಸಿಗ್ತೀನಿ. ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಇವತ್ತು ಶಾಕ್ ಆಗಿಬಿಡ್ತೀರ.
ಅಷ್ಟೊಂದು ಹೊಡೆದ್ಬಿಟ್ಟಿದ್ದೀನಿ, ಯಾವತ್ತೂ ಮಾಡದಿರೋದು ಇತಿಹಾಸದಲ್ಲಿ ಇವತ್ತು ಸೃಷ್ಟಿ ಮಾಡಿ ಹೋಗ್ತಿದ್ದೀನಿ. 250 ರೂಪಾಯಿ ಯಾವುದೋ ರ್ಯಾಪಿಡೋದಲ್ಲಿ, ಓಲಾದಲ್ಲಿ 50 ರೂಪಾಯಿ, ಅಂದರೆ ಒಂದು 300 ರೂಪಾಯಿ ಆಯಿತು. ಸಾರಿ, ಊಬರಲ್ಲಿ 50 ರೂಪಾಯಿ ಹೊಡೆದಿದ್ದೀನಿ, ಟೋಟಲ್ 350 ರೂಪಾಯಿ ಆಯಿತು. ಇದರಲ್ಲಿ 150. ಯಪ್ಪ, ರ್ಯಾಪಿಡೋದ ಪೋಟ್ರಲ್ಲಿ ಒಂದು ಹೊಡೆದಿದ್ದೀನಿ 180 ರೂಪಾಯಿ ಅಷ್ಟೇ ಗೈದು. ಆಲ್ಮೋಸ್ಟ್ ಒಂದು 600 ರೂಪಾಯಿ ಹೊಡೆದಿದ್ದೀನಿ ಗೈದು ಇವತ್ತು. ಯಾವತ್ತೂ ಮಾಡಿಲ್ಲ ಈ ಥರ ಕೆಲಸ. ಒಂದು 1000 ರೂಪಾಯಿ ಡೈಲಿ ಹೊಡೆದ್ಬಿಟ್ಟು ಬರ್ತಿದ್ದೆ. ಬರೀ 1000 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ. ಆದರೆ ಬಟ್ಟೆ ವಾಶ್ ಮಾಡಿದ್ನಲ್ಲ ಎಲ್ಲ ಫುಲ್ಲು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ನಾಳೆ ಕರೆಕ್ಟಾಗಿ ಡ್ಯೂಟಿ ಮಾಡೋಣ ಅಂತ 2 ಮಾತು ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.